ಎಲ್ರಿಗೂ ನಮಸ್ಕಾರ. ಇವತ್ತು ಬೆಳಗಿನ ಬ್ರೇಕ್‌ಫಾಸ್ಟ್‌ಗೆ ತುಂಬ ಫ್ಯಾನ್ಸಿ ಏನೂ ಇಲ್ಲ. ತಂಗಳನ್ನ ಊಟ ಅಂದರೆ ಮುಂಜಿನ ದಿನ ರಾತ್ರಿನೇ ಅನ್ನ ಮಾಡಿ ನೀರು ಹಾಕಿ ಇಟ್ಟಿದ್ದೆ. ಬೆಳಗ್ಗೆ ಅದಕ್ಕೆ ಮೊಸರು ಹಾಕ್ಕೊಂಡು, ಪಲ್ಯ ಹಾಕ್ಕೊಂಡು ಊಟ ಮಾಡೋಣ ಅಂತ. ತುಂಬ ಹೆಲ್ದಿ ಬ್ರೇಕ್‌ಫಾಸ್ಟ್ ಇದು. ಸೊ ನಾನು ಪಲ್ಯಕ್ಕೆ ದಿಢೀರಾಗಿ ಏನು ಮಾಡೋದು ಅಂತ ಯೋಚನೆ ಮಾಡಿದಾಗ ಹೊಳೆದಿದ್ದು ಟೊಮ್ಯಾಟೊ ಪಲ್ಯ. ಮೊದಲು ಬಾಣಲೆಯಲ್ಲಿ ಎಣ್ಣೆನ ಬಿಸಿ ಮಾಡಿಕೊಂಡು ಅದಕ್ಕೆ ಅರ್ಧ ಚಮಚ ಸಾಸಿವೆ ಹಾಕಿ, ಸಾಸಿವೆ ಸಿಡಿದ ಮೇಲೆ 1 ದೊಡ್ಡ ಚಮಚ ಆಗುವಷ್ಟು ಕುಟ್ಟಿ ಇಟ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೇನೆ. ಅದನ್ನು ಚೆನ್ನಾಗಿ ಹುರಿದ ಮೇಲೆ 2 ಮಧ್ಯಮ ಗಾತ್ರದ ಈರುಳ್ಳಿನ ಸಣ್ಣಗೆ ಹೆಚ್ಚಿ ಹಾಕಿ, ಈರುಳ್ಳಿ ಸರಿಯಾಗಿ ಮೆತ್ತಗಾಗಬೇಕು, ಅಷ್ಟು ಚೆನ್ನಾಗಿ ಇದನ್ನು ಹುರ್ಕೊಳ್ಬೇಕು. ಈ ಟೊಮ್ಯಾಟೊ ಪಲ್ಯ ಅಥವಾ ಭಾಜಿ ದಿಢೀರಾಗಿ ಆಗೋದಷ್ಟೇ ಅಲ್ಲದೆ ಚಪಾತಿಗೂ ಚೆನ್ನಾಗಿ ಮ್ಯಾಚ್ ಆಗ್ತದೆ ಮತ್ತು ಅನ್ನದ ಜೊತೆ ಕೂಡ ಹಾಕಿ ಊಟ ಮಾಡ್ಬೋದು. 4 ಮಧ್ಯಮ ಗಾತ್ರದ ಟೊಮ್ಯಾಟೊನ ಎಷ್ಟಾಗ್ತದೆ ಅಷ್ಟು ಸಣ್ಣಗೆ ಹೆಚ್ಚಿಕೊಂಡು ಹಾಕಿದ್ದೇನೆ. ಮಿಕ್ಸಿಯಲ್ಲಿ ಹಾಕಿ ಸ್ವಲ್ಪ ತರಿಯಾಗಿ ಪೇಸ್ಟ್ ಮಾಡಿಕೊಂಡು ಕೂಡ ಹಾಕ್ಕೊಳ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 3/4 ಚಮಚ ಆಗುವಷ್ಟು ಉಪ್ಪು ಹಾಕಿದ್ದೇನೆ. ಕೊನೆಯಲ್ಲಿ ರುಚಿ ನೋಡಿಕೊಂಡು ಮತ್ತೆ ಉಪ್ಪು ಬೇಕಿದ್ರೆ ಹಾಕ್ಕೊಳ್ಬೋದು. ಮತ್ತೆ ಪುನಃ ಚೆನ್ನಾಗಿ ಬೆರೆಸ್ಕೊಂಡು ಮುಚ್ಚಳ ಮುಚ್ಚಿ ಟೊಮ್ಯಾಟೊನ 1-2 ನಿಮಿಷ ಬೇಯಿಸ್ಕೊಂಡು ನಂತರ ಇದಕ್ಕೆ ಮಸಾಲೆ ಪುಡಿಗಳನ್ನ ಹಾಕಬೇಕು. ಒಂದೊಂದೇ ಮಸಾಲೆ ಪುಡಿನ ಹಾಕೋ ಬದಲು ನಾನಿಲ್ಲಿ ಖಾದಾಮಿ ಕಿಚನ್ ಕಿಂಗ್ ಮಸಾಲೆ ಪುಡಿನ ಬಳಸ್ತಾ ಇದ್ದೀನಿ. ಈ ಒಂದು ಮಸಾಲೆ ಪುಡಿನ ಬಳಸಿದರೆ ಬೇರೆ ಯಾವುದೇ ಬೇಸಿಕ್ ಸ್ಪೈಸ್ ಪೌಡರ್ನ ಅಥವಾ ಮಸಾಲೆ ಪುಡಿಗಳನ್ನು ಪ್ರತ್ಯೇಕವಾಗಿ ಹಾಕೋ ಅವಶ್ಯಕತೆ ಇಲ್ಲ. ತುಂಬ ಫ್ಲೇವರ್ಫುಲ್ಲಾಗಿ ಇರ್ತದೆ. ಅಲ್ಲದೆ ಇದನ್ನು ನಾವು 6 ತಿಂಗಳವರೆಗೆ ಕೆಡದೇ ಇರೋ ಹಾಗೆ ಆರಾಮಾಗಿ ರೂಮ್ ಟೆಂಪ್ರೇಚರ್ನಲ್ಲಿ ಇಟ್ಕೊಳ್ಬೋದು ಕೂಡ. ಸರಿಯಾಗಿ ತೇವಾಂಶ ತಾಗದೇ ಇರುವ ಹಾಗೆ ಸ್ಟೋರೇಜ್ ಮಾಡ್ಕೊಳ್ಬೇಕು. 1.5 ಚಮಚ ಆಗುವಷ್ಟು ಕಿಚನ್ ಕಿಂಗ್ ಮಸಾಲೆ ಪುಡಿ ಖಾದಾಮಿ ಬ್ರ್ಯಾಂಡ್ದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಮತ್ತೆ ಒಂದು 3-4 ನಿಮಿಷ ಸಣ್ಣ ಉರಿಯಲ್ಲಿ ಬಿಟ್ಟು ಬಿಡಬೇಕು. ಸರಿಯಾಗಿ ಪಸೆ ಬಿಡ್ತದೆ, ಫ್ಲೇವರಲ್ಲೇ ಚೆನ್ನಾಗಿ ಬಿಡ್ತದೆ. ಕೊನೆಯಲ್ಲಿ ಬೇಕಿದ್ದರೆ ಸ್ವಲ್ಪ ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಹಾಕ್ಬೋದು. ನಾನಿಲ್ಲಿ ಕಸೂರಿ ಮೇಥಿ 1 ಚಮಚ ಆಗುವಷ್ಟು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ಇದು ಕೂಡ ಆಪ್ಷನಲ್. ಕಾಯಿ ತುರಿ, ಹಸಿ ತೆಂಗಿನ ತುರಿ ಇಷ್ಟ ಇದ್ದರೆ ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಲಿಂಬೆ ರಸ ಹಾಕ್ತಾ ಇದ್ದೇನೆ. ನಾನು ಬಳಸಿರೋ ಟೊಮ್ಯಾಟೊ ಸ್ವಲ್ಪ ಹುಳಿ ಜಾಸ್ತಿ ಇದೆ, ಹಾಗಾಗಿ ಸ್ವಲ್ಪ ಕಾಯಿ ತುರಿ, ಸ್ವಲ್ಪ ಲಿಂಬೆ ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾದ ಟೊಮ್ಯಾಟೊ ಪಲ್ಯ ಅಥವಾ ಭಾಜಿ ರೆಡಿಯಾಗಿದೆ. ನಾನು ಮುಂಚಿನ ದಿನವೇ ಕುಚ್ಚಿಲಕ್ಕಿ ಅನ್ನ ಮಾಡಿ ಇಟ್ಕೊಂಡು ಅದಕ್ಕೆ ನೀರು ಹಾಕಿ ಇಟ್ಕೊಂಡಿದ್ದೆ. ಬೆಳಗ್ಗೆ ಅದನ್ನು ಸ್ವಲ್ಪ ಮ್ಯಾಶ್ ಮಾಡಿ ಅದಕ್ಕೆ ತಾಜಾ ಮೊಸರು ಹಾಕಿ ಮಿಕ್ಸ್ ಮಾಡಿಕೊಂಡು ಅದರ ಜೊತೆ ಈ ಟೊಮ್ಯಾಟೊ ಭಾಜಿ ಹಾಕ್ಕೊಂಡು ಊಟ ಮಾಡ್ತಾ ಇದ್ದೇವೆ. ಇದು ನಮ್ಮ ಬ್ರೇಕ್ಫಾಸ್ಟ್. ಹಾಗೆ ಖಾದಾಮಿಯ ಯಾವುದೇ ಪ್ರಾಡಕ್ಟನ್ನು ಬೈ ಮಾಡಲಿಕ್ಕೆ www.khadami.in ಈ ವೆಬ್ಸೈಟ್ನ ನೀವು ವಿಸಿಟ್ ಮಾಡ್ಬೋದು. ಧನ್ಯವಾದಗಳು.